ಗುಡ್ ಮಾರ್ನಿಂಗ್ ಟು ಆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಈ ಮೊದಲಿನ ಅವಧಿಯಲ್ಲಿ ಭಾರತೀಯ ಸಮಾಜ ಅಧ್ಯಯನದ ಒಂದು ಪರಿಚಯವನ್ನು ತಿಳಿದುಕೊಳ್ತಾ ಇದ್ದೀವಿ. ಅದರಲ್ಲಿ ಭಾರತೀಯ ಸಮಾಜದ ಕೆಲವೊಂದು ಲಕ್ಷಣಗಳನ್ನು ಚರ್ಚಿಸಿದ್ದೇವೆ. ಅವು ಭಾರತೀಯ ಸಮಾಜಕ್ಕೆ ಧರ್ಮ ಒಂದು ಕೇಂದ್ರ ಬಿಂದು ಎಂದು, ನಿಸರ್ಗದೊಂದಿಗೆ ಸಾಮರಸ್ಯ, ಸಹಿಷ್ಣುತೆ ಮತ್ತು ಹೊಂದಾಣಿಕೆ, ನಿರಂತರತೆ ಹಾಗೂ ಪ್ರಾಚೀನತೆ, ಈ 4 ಲಕ್ಷಣಗಳ ಬಗ್ಗೆ ಚರ್ಚಿಸಿದ್ದೇವೆ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. In last class, we are discussing about the introduction of Indian society, as well as we already discussed some features of Indian society. They are dharma as the center of society, harmony with nature, tolerance and accommodation, continuity and antiquity. So we already discussed these characteristics. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಇನ್ನುಳಿದ ಭಾರತೀಯ ಸಮಾಜದ ಗುಣಲಕ್ಷಣಗಳ ಕುರಿತು ತಿಳಿದುಕೊಳ್ಳೋಣ. In this class, we know other remaining characteristics of Indian society. ಭಾರತೀಯ ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ಎಂದರೆ ವಿವಿಧತೆಯಲ್ಲಿ ಏಕತೆ. ನಮಗೆ ಗೊತ್ತಿರೋ ಹಾಗೆ ಭಾರತೀಯ ಸಮಾಜವನ್ನು ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ಸಮಾಜ ಎಂದು ಕರೆಯುತ್ತೇವೆ. ನಮ್ಮಲ್ಲಿ ಜಾತಿ, ಜನಾಂಗ, ಧರ್ಮ, ಭಾಷೆ ಹಾಗೂ ಸಂಸ್ಕೃತಿಯಂತಹ ಹಲವಾರು ವಿಷಯಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಆ ಎಲ್ಲ ವೈವಿಧ್ಯತೆಗಳ ಮಧ್ಯೆ ಜಾತಿ, ಜನಾಂಗ, ಧಾರ್ಮಿಕ, ಭಾಷೆ ಹಾಗೂ ಸಾಂಸ್ಕೃತಿಕ ವಿಷಯಗಳೆಲ್ಲದರಲ್ಲಿಯೂ ಕೂಡ ಒಂದು ಏಕತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣವಾಗಿದೆ. ಹಾಗಾಗಿ ಭಾರತವನ್ನು ನಾವು ಜಗತ್ತಿನ ಒಂದು ಸೂಕ್ಷ್ಮ ರೂಪವೆಂದು ಕರೆಯುತ್ತೇವೆ. ಇನ್ನುಳಿದ ಸಮಾಜಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಕಡಿಮೆ ಜಗತ್ತಿನ ಬಹುಸಂಖ್ಯಾತ ಸಮಾಜಗಳು ಅವು ಭಾರತದಷ್ಟು ವೈವಿಧ್ಯತೆಯನ್ನಾಗಲಿ ಅಥವಾ ಏಕತೆಯನ್ನಾಗಲಿ ಅಷ್ಟೊಂದು ಹೊಂದದೇ ಇರುವಂಥದ್ದನ್ನು ಕಾಣ್ತೀವಿ. ಆದರೆ ಭಾರತ ಮಾತ್ರ ಅಥವಾ ಭಾರತೀಯ ಸಮಾಜ ಮಾತ್ರ ವಿವಿಧತೆಯ ಮಧ್ಯೆಯೂ ಒಂದು ಏಕತೆಯನ್ನು ಉಳಿಸಿಕೊಂಡು ಬಂದಿರುವಂಥ ಒಂದು ವಿಶಿಷ್ಟ ಸಮಾಜವೆಂದು ಕರೆಯುತ್ತೇವೆ. The another one character of Indian society is that unity in diversity. India has diversity in so many aspects like caste, race, religion, language, even culture also. It has so many diversities in almost all sections of social life. But in these all diversity, there is a unity among all the aspects like caste, race, religion, language, culture and even lifestyle. So it means we are maintaining unity in diversity. It is the most important unique feature of Indian society. So we called Indian society or India as a epitome of the world. We call it as a epitome of the world. So it is a unique feature of Indian society. ಭಾರತೀಯ ಸಮಾಜದ
ಇನ್ನೊಂದು ವಿಶಿಷ್ಟ ಗುಣವೆಂದರೆ ಜಾತಿಯಾಧಾರಿತ ಸ್ತರವಿನ್ಯಾಸ ವ್ಯವಸ್ಥೆ. ಜಾತಿಯಾಧಾರಿತ ಸ್ತರವಿನ್ಯಾಸ ವ್ಯವಸ್ಥೆ. ಸೊ ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಜಾತಿಯು ಕೂಡ ಒಂದು ಅನ್ನುವಂಥದ್ದನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಭಾರತೀಯ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಎಷ್ಟೇ ಸಂಪತ್ತನ್ನು ಸಂಪಾದಿಸಿದರೂ ಕೂಡ ಅದರ ಅಂತಸ್ತು ಮತ್ತು ಸ್ಥಾನಮಾನಗಳು ಆ ವ್ಯಕ್ತಿ ಅಥವಾ ಸಮೂಹ ಹೊಂದಿರುವ ಜಾತಿಯ ಸ್ಥಾನಮಾನದ ಮೇಲೆ ನಿರ್ಧರಿಸಲ್ಪಡುತ್ತದೆ. ಆಮೇಲೆ ಈ ಒಂದು ಜಾತಿಯ ಸ್ಥಾನಮಾನವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಅಷ್ಟು ಸರಳವಾಗಿ ಬದಲಾಯಿಸಿಕೊಳ್ಳಲಾರದು. ಭಾರತದಲ್ಲಿರುವಂಥ ಜಾತಿ ವ್ಯವಸ್ಥೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಜೀವನವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವಂಥ ಅಂಶವಾಗಿದೆ. ಬಹುಸಂಖ್ಯಾತ ಸಮಾಜಗಳಲ್ಲಿ ವರ್ಗವು ಆ ಸಮಾಜಗಳನ್ನು ಹಲವಾರು ಸ್ತರವಿನ್ಯಾಸಗಳಲ್ಲಿ ವಿಂಗಡಿಸಿದರೆ, ಭಾರತದಲ್ಲಿ ಮಾತ್ರ ಜಾತಿ ನಮ್ಮ ಸಮಾಜವನ್ನು ಹಲವಾರು ಸ್ತರಗಳಲ್ಲಿ ವರ್ಗೀಕರಿಸುತ್ತದೆ. ವ್ಯಕ್ತಿ, ಆತನ ಜೀವನ, ಅವನ ವೃತ್ತಿ, ಅವನು ಬದುಕುವ ಶೈಲಿ ಪ್ರತಿಯೊಂದನ್ನೂ ಕೂಡ ಜಾತಿಯೇ ನಿರ್ಧರಿಸುತ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಸಮಾಜದಲ್ಲಿರುವಂಥ ಸ್ತರವಿನ್ಯಾಸ ವ್ಯವಸ್ಥೆಯು ಜಾತಿಯನ್ನು ಆಧರಿಸಿರುವಂಥದ್ದು. ಹಾಗಾಗಿ ಇದನ್ನು ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣವೆಂದು ಕರೆಯುತ್ತೇವೆ. The another one most important feature of Indian society is that caste-based social stratification. In Indian society, a person or group what had property, it is not decide his or its position and authority. Here in Indian society, caste only determine the status and authority of a person or a group, and also a person or a group can't change its position easily. In India, caste only effectively control the social, political, economic and religious life of people. Almost all the societies, the class is classified the society in different social stratification. But in India, only caste classified the society in different strata or stratification. So in India, caste is the most important feature, as well as it is a stratification. In Indian social stratification is mainly based on caste. It is a unique feature of Indian society. ಭಾರತೀಯ ಸಮಾಜದ ಇನ್ನೊಂದು ವಿಶಿಷ್ಟ ಗುಣವೆಂದರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ. ಭಾರತೀಯ ಸಮಾಜದ 3 ಆಧಾರ ಸ್ತಂಭಗಳಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆಯೂ ಕೂಡ ಒಂದು. ಭಾರತೀಯ ಸಮಾಜದಲ್ಲಿ ಕುಟುಂಬವೆಂದರೆ ಅದು ಅವಿಭಕ್ತ ಕುಟುಂಬ ಎನ್ನುವಷ್ಟರ ಮಟ್ಟಿಗೆ ಭಾರತೀಯ ಸಮಾಜದ ಒಂದು ಭಾಗವಾಗಿ ಅಥವಾ ರಚನೆಯ ಒಂದು ಪ್ರಮುಖ ಘಟಕವಾಗಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಪಾತ್ರ ನಿರ್ವಹಿಸುತ್ತದೆ. 2-3 ತಲೆಮಾರುಗಳಿಗೆ ಸಂಬಂಧಪಟ್ಟಿದ ಜನರು
ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಅದನ್ನು ನಾವು ಅವಿಭಕ್ತ ಕುಟುಂಬ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಇಂಥ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣವೆಂದು ಕರೆಯುತ್ತೇವೆ. ಜಗತ್ತಿನ ಹೆಚ್ಚು ಕಡಿಮೆ ಎಲ್ಲ ಸಮಾಜಗಳು ವಿಭಕ್ತ ಕುಟುಂಬ ಪದ್ಧತಿಯನ್ನು ಅನುಸರಿಸಿದರೆ ಭಾರತ ಮಾತ್ರ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಅನುಸರಿಸುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತಿನವರೆಗೂ ಕೂಡ ಭಾರತೀಯ ಸಮಾಜ ಅವಲಂಬಿತ ಕುಟುಂಬಗಳನ್ನೇ ಹೊಂದಿರುವಂಥದ್ದು ನಮ್ಮ ಸಮಾಜದ ಒಂದು ವಿಶಿಷ್ಟ ಗುಣವೆಂದು ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ನಮ್ಮ ಸಮಾಜದ ಒಂದು ತಳಹದಿಯೂ ಹೌದು. ನಮ್ಮ ಸಮಾಜ ಇವತ್ತು ಸಹಿಷ್ಣುತೆ, ಹೊಂದಾಣಿಕೆ ಅಥವಾ ಕೆಲವೊಂದು ಮೌಲ್ಯಗಳನ್ನಿಟ್ಟುಕೊಂಡಿದೆ ಎಂದರೆ ಅದಕ್ಕೆ ಅವಿಭಕ್ತ ಕುಟುಂಬ ವ್ಯವಸ್ಥೆಯೇ ಆಧಾರ. Another one feature of Indian society is that joint family system. Here the three pillars of Indian society. Here joint family also a most important pillar of Indian society. Maximum joint families are found in village community where there is agricultural activities. Here the joint family found in these areas. Joint family means when a 3 to 4 generations people live under a common roof, it is called joint family. It is a unique feature of Indian society because this type of system we can't find in other societies. Maximum the societies of the world, they have nuclear families, but India only had a joint family system. It is always protecting the social system as well as the joint family system always developing tolerance, accommodation, love and affection among the family members as well as in society. Nowadays also the maximum our families are dependent families. Yet today it is also a most important feature of Indian society. ಭಾರತೀಯ ಸಮಾಜದ ಇನ್ನೊಂದು ವಿಶಿಷ್ಟ ಗುಣವೆಂದರೆ ಬಹುವಿಧ ಸಮಾಜ. ಭಾರತ ಬಹುತ್ವದ ಮಧ್ಯೆ ಒಂದು ವಿವಿಧತೆಯನ್ನು ಕೂಡ ಹೊಂದಿದೆ. ಬಹುತ್ವ ಅಥವಾ ಭಾರತೀಯ ಸಮಾಜವನ್ನು ನಾವು ಬಹುವಿಧ ಸಮಾಜವೆಂದು ಕರೆಯುತ್ತೇವೆ. ಏಕೆಂದರೆ ಭಾರತೀಯ ಸಮಾಜದಲ್ಲಿ ವೈವಿಧ್ಯಮಯವಾಗಿರುವಂಥ ಭಾಷೆ, ಜನಾಂಗ, ಧರ್ಮ, ಸಂಸ್ಕೃತಿ, ಆಮೇಲೆ ಭೌಗೋಳಿಕ ವೈವಿಧ್ಯತೆ ಇರೋದರಿಂದ ಭಾರತವನ್ನು ನಾವು ಬಹುವಿಧ ಸಮಾಜ ಎಂದು ಕರಿತೀವಿ. ಇವೆಲ್ಲ ವೈವಿಧ್ಯತೆಗಳ ಮಧ್ಯೆಯೂ ಕೂಡ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಏಕತೆ ಇದೆ. ಆ ಏಕತೆಯ ಒಂದು ಭಾರತೀಯ ಸಮಾಜದ ವಿಶಿಷ್ಟ ಗುಣನೂ ಹೌದು. ಬಟ್ ಭಾರತೀಯ ಸಮಾಜ ಏಕರೂಪ ಸಮಾಜವಲ್ಲ, ಅದು ಬಹುರೂಪ ಸಮಾಜ ಅನ್ನುವಂಥದ್ದನ್ನು ಕಾಣ್ತೀವಿ. ಹೊರಗಿನಿಂದ ಬಂದ ಜನಾಂಗ ಸಮೂಹಗಳು, ವಲಸಿಗರು, ವಿದೇಶಿಯರ ವ್ಯಾಪಾರ, ಸಂಪರ್ಕ ಮತ್ತು ಆಡಳಿತದ ಪ್ರತಿಫಲವಾಗಿ ನಮ್ಮ ಸಮಾಜ ಬಹುವಿಧ ಸಮಾಜವಾಗಿ ರೂಪುಗೊಂಡಿದೆ. ಹಾಗಾಗಿ ಭಾರತೀಯ ಸಮಾಜ ಅನ್ನುವಂಥದ್ದು ಏಕರೂಪಿ ಸಮಾಜವಲ್ಲ, ಅದು ಬಹುರೂಪಿ ಸಮಾಜವಾಗಿರುವುದರಿಂದ ಭಾರತೀಯ ಸಮಾಜ ಒಂದು ವಿಶಿಷ್ಟ ಸಮಾಜವಾಗಿ ಬೆಳೆದು ನಿಂತಿದೆ. Pluralistic society, it is also an important characteristics of
Indian society. India had plurality and diversity. Almost all the sections of society there is a diversity. The caste, race, religion, language, and culture, the lifestyle, it had almost all plurality in the sections of all the social life. There are many racial groups, even migrators, some business contact and administrations had by the Westerners with the Indian society. These all are made India is a pluralistic society. These all are helped to have a diversity. So, India is not a singular society, it is always pluralistic society. It is the most important feature of Indian society. ಭಾರತೀಯ ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ವಿಶಿಷ್ಟವಾದ ಜೀವನ ಮಾರ್ಗ ಮತ್ತು ಸಾಂಪ್ರದಾಯಿಕ ಮನೋಭಾವ. ವಿಶಿಷ್ಟವಾದ ಜೀವನ ಮಾರ್ಗ ಮತ್ತು ಸಾಂಪ್ರದಾಯಿಕ ಮನೋಭಾವ. ಭಾರತೀಯ ಸಮಾಜದಲ್ಲಿ 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಶ್ರಮ. ಇವುಗಳು ಭಾರತೀಯ ಜನರ ಜೀವನವನ್ನು ನಿಯಂತ್ರಿಸುವ ಪ್ರಮುಖ ಅಂಶಗಳು. ಇಷ್ಟಲ್ಲದೆ 4 ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಪ್ರತಿಯೊಬ್ಬರ ಜೀವನವನ್ನು ಸಾಕಾರಗೊಳಿಸುವಂತಹ ಮಾರ್ಗಗಳು. ಭಾರತೀಯ ಜನರಲ್ಲಿರುವಂಥ ಒಂದು ಸಾಂಪ್ರದಾಯಿಕ ಮನೋಭಾವವೆಂದರೆ ಋಣಗಳನ್ನು ತೀರಿಸುವಂಥದ್ದು. ಋಷಿ, ದೇವ, ಪಿತೃಋಣಗಳನ್ನು ತೀರಿಸುವಂತಹ ಕರ್ಮ ಸಿದ್ಧಾಂತದ ಮೇಲೆ ಅತಿಯಾದ ನಂಬಿಕೆಯನ್ನು, ಮನೋಭಾವವನ್ನು ಹೊಂದಿರುವಂಥ ಸಮಾಜ ಭಾರತೀಯ ಸಮಾಜ. ಇವತ್ತಿನವರೆಗೂ ಭಾರತೀಯ ಸಮಾಜದ ಅಥವಾ ಜನರ ಜೀವನ ಮಾರ್ಗಗಳು ಆಮೇಲೆ ಸಾಂಪ್ರದಾಯಿಕ ಮನೋಭಾವ ಇನ್ನುಳಿದ ಸಮಾಜದ ಜನರಿಗಿಂತ ಯಾಕೆ ವಿಶಿಷ್ಟ ಅಂತಂದರೆ ಅದಕ್ಕೆ ಈ ವರ್ಣಾಶ್ರಮಗಳು, ಪುರುಷಾರ್ಥಗಳು, ಆಮೇಲೆ ಕೆಲವೊಂದು ಸಾಂಪ್ರದಾಯಿಕ ಆಚರಣೆಗಳಲ್ಲಿರುವಂಥ ನಂಬಿಕೆನೇ ಮೂಲ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. Another one feature of Indian society is that unique lifestyle and traditional attitudes. Almost all the life of Indian people is controlled by 4 varnas: Brahmana, Kshatriya, Vaishya, Shudra, and 4 ashramas: Brahmacharya, Grahastha, Vanaprastha, and Sannyasashrama. These all always control the life of people and guide to his life. Not only these all, 4 purusharthas also: dharma, artha, kama, and moksha. These all always support to complete a meaningful life, and always these all advise to people or Indian society how to complete a meaningful life. And Indian society or people have a traditional attitude that they believe in karma siddhanta.
and also it must and should fulfill some runas, Rushi, Deva, Pitru. It means these all indicate that Indian society is completely differ from other society. In India, why people are different, why they are have a meaningful life and a traditional attitude because of these varnashrama and purusharthas and belief in karma siddhanta. So it is the most important feature of Indian society. ಕೊನೆಯ ಲಕ್ಷಣವೆಂದರೆ ಭಾರತೀಯ ಸಮಾಜ ಗ್ರಾಮಗಳಿಂದ ಪ್ರಬಲವಾಗಿದೆ. ಭಾರತೀಯ ಸಮಾಜ ಗ್ರಾಮಗಳಿಂದ ಪ್ರಬಲವಾಗಿದೆ. ಗ್ರಾಮೀಣ ಜೀವನ ಅಥವಾ ಗ್ರಾಮೀಣ ಸಮುದಾಯ ಭಾರತೀಯ ಸಮಾಜದ 3 ಆಧಾರ ಸ್ತಂಭಗಳಲ್ಲಿಯೂ ಕೂಡ ಒಂದು. ಅಷ್ಟೇ ಅಲ್ಲ, ಭಾರತವನ್ನು ನಾವು ಗ್ರಾಮಗಳ ನಾಡು ಅಂತ ಕರಿತೀವಿ. 6 ಲಕ್ಷಕ್ಕಿಂತ ಹೆಚ್ಚು ಜನ ಗ್ರಾಮಗಳಲ್ಲೇ ನೆಲೆಸಿರುವಂಥದ್ದು ಒಂದು ಭಾರತೀಯ ಸಮಾಜದ ವೈಶಿಷ್ಟ್ಯ. ಅತಿ ಹೆಚ್ಚು ಜನಸಂಖ್ಯೆ ಅಂದರೆ 2011 ಜನಗಣತಿಯ ಪ್ರಕಾರನೇ 68.8% ಜನ ಇವತ್ತಿಗೂ ಗ್ರಾಮೀಣ ವಾಸಿಗಳಾಗಿರುವಂಥದ್ದು ಇನ್ನೊಂದು ವೈಶಿಷ್ಟ್ಯ. ಗ್ರಾಮೀಣ ಪ್ರದೇಶದಲ್ಲಿರುವವರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾ ಜೀವನ ಸಾಗಿಸುವಂಥದ್ದು. ಹಾಗೆ ನಿಜವಾದ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಗಳನ್ನು ನಾವು ಕಾಣುವುದು ಗ್ರಾಮಗಳಲ್ಲಿ ಹೊರತು ಮತ್ತೆಲ್ಲಿಯೂ ಅಲ್ಲ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಏನಾದರೂ ಉಳಿದುಕೊಂಡಿದೆ ಅಂತಂದರೆ ಅದು ಗ್ರಾಮೀಣ ಸಮಾಜದಲ್ಲಿ ಮಾತ್ರ. ಇವತ್ತು ಭಾರತೀಯ ಸಮಾಜ ಏನಾದರೂ ವೈಶಿಷ್ಟ್ಯತೆಯನ್ನು ಹೊಂದಿದ ಅಂತಂದರೆ, ವೈವಿಧ್ಯತೆಯನ್ನು ಹೊಂದಿದ ಅಂತಂದರೆ ಅದಕ್ಕೆ ಗ್ರಾಮೀಣ ಜೀವನವೇ ಕಾರಣ ಅಂತ. ಹಾಗಾಗಿ ಭಾರತೀಯ ಸಮಾಜವೆಂದರೆ ಗ್ರಾಮೀಣ ಸಮಾಜ, ಗ್ರಾಮೀಣ ಸಮಾಜವೆಂದರೆ ಭಾರತೀಯ ಸಮಾಜ ಎನ್ನುವಷ್ಟರ ಮಟ್ಟಿಗೆ ಅವು ಪೂರಕವಾಗಿರುವಂಥದ್ದನ್ನು ಕಾಣ್ತೀವಿ. Last one characteristics of Indian society is that Indian society is dominated by villages. We call India as a land of villages, and also village community or village life, it is also most important pillar of Indian society, because more than 6 lakh and above people 6 lakh villages are found in India. As for the 2011 census, 68.8% of the ruralities nowadays also living in a village community. It means maximum population is situated in villages. They always engage in agriculture and allied occupations. We also found the real Indian tradition and culture in Indian villages also. There is a close relationship is that Indian society means village society means Indian society. If Indian society is really surviving only with the help of village life, so it is also a unique feature of Indian society. Dear students, come to the conclusion. These all are the features of Indian society. Indian tradition and culture has ancient historical background, and
why India is a epitome of the world, why India is a superior compared to the other societies, because of it had a divert unique futures. ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಹೇಳಬೇಕಂತಂದರೆ ಈ ಮೇಲಿನೆಲ್ಲವುಗಳು ಕೂಡ ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣಗಳು. ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಗೆ ಒಂದು ಪುರಾತನವಾದ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತ ಯಾಕೆ ಇಷ್ಟೊಂದು ವಿಶಿಷ್ಟ ವೈವಿಧ್ಯಮಯವೆಂದರೆ ಅದು ಹೊಂದಿರುವಂಥ ಈ ಎಲ್ಲ ಗುಣಲಕ್ಷಣಗಳಿಂದಲೇ. ಹಾಗಾಗಿ ಭಾರತೀಯ ಸಮಾಜ ಅನ್ನುವಂಥದ್ದು ತನ್ನದೇ ಆಗಿರುವಂಥ ಒಂದು ವಿಶಿಷ್ಟ ಅಸ್ತಿತ್ವವನ್ನು, ವೈಶಿಷ್ಟತೆಯನ್ನು ಹೊಂದಿದೆ. Dear students, in next class we discussing another one concept. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಇನ್ನೊಂದು ಪರಿಕಲ್ಪನೆಯ ಕುರಿತು ಚರ್ಚಿಸೋಣ.